ಬಿಟ್ಟು ಹೊರ ಬರ್ತಿರ್ಲಿಲ್ಲ. ಕುಟುಂಬಸ್ಥರು ಕೂಡ ಮನೆಯಿಂದ ಹೊರಗೆ ಕಾಲಿಡ್ತಿರ್ಲಿಲ್ಲ. ಯಾಕಂದ್ರೆ ಅದಾಗಲೇ ಅವನಿಗೆ ಸೂಚನೆ ಸಿಕ್ಕೇ ಬಿಟ್ಟಿತ್ತು, ಸಂದೇಶ ಬಂದೇ ಬಿಟ್ಟಿತ್ತು. ಹೊರಗೆ ಹೋದ್ರೆ ವಾಪಸ್ ಬರಲ್ಲ, ಹೊರಗಡೆ ಒಂಟಿಯಾಗಿ ಕಾಣಿಸ್ಕೊಂಡ್ರೆ ಬಿಡಲ್ಲ ಅನ್ನೋದು ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿ ಯಾರೇ ಕರೆದ್ರೂ ಆತ ಹೋಗ್ತಾ ಇರಲಿಲ್ಲ. ಬಟ್ ಅದೊಬ್ಬನನ್ನ ನಂಬಿ ಹೊರಬಂದವನು ಕೊಲೆಯಾಗಿ ಹೋಗಿದ್ದಾನೆ. ಶಾಸಕ ಭೈರತಿ ಬಸವರಾಜ್ ಹೆಸರು ಕೂಡ ಈ ಕಗ್ಗೊಲೆ ಕೇಸ್ನಲ್ಲಿ ಹೊರಬಂದಿದೆ. ಇಷ್ಟಕ್ಕೂ ಹೇಗಿತ್ತು ಕೊಲೆ ಸಂಚು? ಭೈರತಿ ಬಸವರಾಜ್ ಹೆಸರು ತಳಕು ಹಾಕಿಕೊಂಡಿದ್ದೇಕೆ? ಅಸಲಿಗೆ ಆಗಿದ್ದೇನು? ಎಲ್ಲವನ್ನ ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ. ரவுடி ஆகிடியா வந்து ரவுடி நான் சொல்ல ஜகா வந்து இந்த ஏரியாக்கு ஆளுங்க இருக்கு இந்த ஏரியாக்குலாம் கிங்கு ஜகா நீ ஏன் ஒரு பிசினஸ் மேனியா ஏய் நான் இப்போ ಕೆಲವೇ ಕೆಲ ಕ್ಷಣಗಳಷ್ಟೇ ಅದೊಂದು ಗ್ಯಾಂಗಿನ ಅಟ್ಟಹಾಸಕ್ಕೆ, ಅದೊಂದು ರಕ್ಕಸರ ರಕ್ತದಾಹಕ್ಕೆ ಇಲ್ಲಿ ನೆತ್ತರೋ ಕುಳಿಯೇ ನಡೆದು ಬಿಟ್ಟಿದೆ. 2 ಕಾರುಗಳ ಮಧ್ಯೆ ಎಡವಿ ಬಿದ್ದವನನ್ನ ಪರ್ಮನೆಂಟ್ ಆಗಿ ಕೊಚ್ಚಿ ಹಾಕ್ತಾರೆ. ಈ ನರರಕ್ಕಸರು ರಣಕೇಕೆ ಹಾಕ್ತಾಗಿದ್ರೆ ಇವರನ್ನ ಬಿಡಿಸೋಕೆ ಯಾರೂ ಮುಂದೆ ಬರಲ್ಲ, ಹತ್ತಿರಾನೂ ಹೋಗಲ್ಲ. ನೋಡಿ, ವಾಹನಗಳು ಓಡಾಡ್ತಾನೇ ಇವೆ, ಅಂಗಡಿಗಳು ಹಾಗೂ ಮೆಡಿಕಲ್ ಶಾಪ್ ಕೂಡ ಓಪನ್ ಆಗಿದೆ. ಕಟ್ಟಡದ ಮೇಲಿಂದ ಅದೊಬ್ಬ ಎಲ್ಲವನ್ನೂ ನೋಡ್ತಾನೇ ಇದ್ದಾನೆ. ಹೀಗಿದ್ರು ಜನ ನೋಡುತ್ತಿರೋವಾಗ್ಲೇ ಜನರ ಕಣ್ಣೆದುರೇ 8ಕ್ಕೂ ಹೆಚ್ಚು ಮಂದಿ ಲಾಂಗ್ ಹಿಡಿದು ಬಂದು ಅದೊಬ್ಬನ ಮೇಲೆ ಮುಗಿ ಬಿದ್ದಿದ್ದಾರೆ. ಇಬ್ಬರು ಹೆಲ್ಮೆಟ್ ಹಾಕಿಕೊಂಡಿದ್ರೆ ಇನ್ನು ಕೆಲವರು ಲಾಂಗ್ ಬೀಸೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಮತ್ತೊಬ್ಬ ಬಿಡಬೇಡಿ, ಹೊಡೀರಿ ಹೊಡೀರಿ ಅಂತ ಕೂಗಾಡ್ತಿದ್ದಾನೆ. ಒಂಟಿಯಾಗಿ ತಗಲಾಕೊಂಡ ವ್ಯಕ್ತಿಯ ದೇಹವನ್ನ ಛಿದ್ರಗೊಳಿಸ್ತಾರೆ. ಹೊಟ್ಟೆ ಬಗೆದು ಎಲ್ಲಿಂದ ಪರಾರಿಯಾಗ್ತಾರೆ. ಹೀಗೆ ಮನಸ್ಸು, ಬುದ್ಧಿ, ಹೃದಯವನ್ನು ಕಲ್ಲು ಬಂಡೆಯಂತೆ ಮಾಡಿಕೊಂಡು ಜನರ ಎದುರೇ, ಜನರ ಮುಂದೆಯೇ ಲಾಂಗ್ ಬೀಸಿದ್ದು, ನೆತ್ತರ ಕೋಡಿ ಹರಿಸಿದ್ದು ಇದೇ ಗ್ಯಾಂಗ್ ನೋಡಿ. ಸಖತ್ತಾಗಿ ತಿಂದು ಬಲ್ತಿರೋ ಈ ಪುಡಾಂಗುಗಳ ಹೆಸರು ಪ್ರದೀಪ್, ಮದನ್, ಸ್ಯಾಮ್ಯುಯಲ್, ವಿಮಲ್ ಅಂಡ್ ಕಿರಣ್. ಈ ನರರಕ್ಕಸರ ಗ್ಯಾಂಗ್ ಲೀಡರ್, ಇಲ್ಲಿನ ಕ್ರೌರ್ಯ ಕಾಂಡದ ಮಾಸ್ಟರ್ ಮೈಂಡ್. ಕೊಲೆ ಸಂಚನ್ನ ರೂಪಿಸಿದ್ದು ಈ ಪಾಪಿ ಕಿರಣ್. ಈ ಕಿರಣ್ ಹಿಂದೆ ಇರೋದು ಜಗದೀಶ್ ಅಲಿಯಾಸ್ ಜಗ್ಗ. ಈ ಜಗದೀಶ್ ಅಲಿಯಾಸ್ ಜಗ್ಗ ಬೆಂಗಳೂರಿನ ಹೆಣ್ಣೂರಿನ ಡಾನ್ ಅಂತಲೇ ಫೇಮಸ್ಸು. ಏರಿಯಾದಲ್ಲಿ ಜಗ್ಗನನ್ನ ಕಿಂಗ್ ಅಂತಲೂ ಕರೀತಿದ್ರು. ಎಂತಹ ಜಗ್ಗನಿಗೆ ತೋಳ್ಬಲ, ಆನೆ ಬಲ ಎಲ್ಲವೂ ಈ ಕಿರಣ್. ಈ ಕಿರಣ್ ಅಂಡ್ ಜಗ್ಗ ಬೇರಾರೂ ಅಲ್ಲ, ಬಾಬಾ ಬಾಮೈದರೆ. ಜಗ್ಗ ಏನೇ ಕೆಲಸ ಮಾಡಿದ್ರು ಅಲ್ಲಿ ಬಾಮೈದ ಕಿರಣ್ ಇರ್ತಿದ್ದ. ಎಂತಹ ನಟೋರಿಯಸ್ ಲಿಂಕ್ ಇಟ್ಕೊಂಡಿರೋ ಈ ಕಿರಣ್ ಅಂಡ್ ಗ್ಯಾಂಗ್ ಇದೀಗ ಒಬ್ಬ ರೌಡಿ ಶೀಟರ್ ನನ್ನೇ ಕೊಚ್ಚಿ ಹಾಕಿದ್ದಾರೆ.
வந்து பேசிட்டு ரவுடியா கிடியா ஜக்கா வந்து ரவுடி நான் சொல்ல ஜக்கா வந்து இந்த ஏரியாவுக்கு ஆளுங்க இருக்கும் இந்த ஏரியாக்கெல்லாம் கிங் ஜக்கா தான். நீ ஏன் ஒரு பிசினஸ் மேனியா ஏய் நாய்ப்பா ಜಗ್ಗನ ಹಿಸ್ಟ್ರಿ ಕೆದಕಿದಾಗ ಮತ್ತೊಂದು ಹೆಸರು ಹೊರಬರುತ್ತೆ. ಇಡೀ ಬೆಂಗಳೂರು ಶೇಕ್ ಆಗುವಂತಹ ನೇಮ್ ಕೇಳಿಸತ್ತೆ. ಅದುವೇ ಶಾಸಕ ಬೈರತ್ತಿ ಬಸವರಾಜ್. ಕೆಆರ್ ಪುರಂ ಕ್ಷೇತ್ರದ ಎಂಎಲ್ಎ ಬೈರತ್ತಿ ಬಸವರಾಜ್. ಈ ಜಗ್ಗ ಹಾಗೂ ಬೈರತ್ತಿ ಬಸವರಾಜ್ ಒಟ್ಟಿಗೆ ಕಳೆದ ಬಾರಿಯ ಕುಂಭಮೇಳಕ್ಕೆ ಹೋಗಿದ್ರು. ಹಾಗೆ ಕುಂಭಮೇಳಕ್ಕೆ ಹೋಗಿದ್ದ ಫೋಟೋಗಳು ಇವು. ಯಾವಾಗ ಜಗ್ಗನ ಹೆಸರು ಹೊರಬಂತು, ಜಗ್ಗನ ಜೊತೆಯಲ್ಲಿ ಕ್ಯಾಮರಾಗೆ ಪೋಸ್ ಕೊಟ್ಟಿರೋ ಬಿಜೆಪಿ ಶಾಸಕ ಬೈರತ್ತಿ ಬಸವರಾಜ್ ಹೆಸರು ಕೂಡ ತಳುಕು ಹಾಕಿಕೊಳ್ತು. ಬೈರತ್ತಿ ಬಸವರಾಜ್ ವಿರುದ್ಧ ಎಫ್ಐಆರ್ ಕೂಡ ಫಿಕ್ಸ್ ಆಗೋಯ್ತು. ಬೈರತ್ತಿ ಬಸವರಾಜ್ಗೆ ಬಂಧನದ ಭೀತಿಯೂ ಎದುರಾಗೋಯ್ತು. ಅಸಲಿಗೆ ಈ ಪ್ರಕರಣದಲ್ಲಿ ಬೈರತ್ತಿ ಬಸವರಾಜ್ ಹೆಸರು ಹೊರಬರೋಕೆ ಇನ್ನೊಂದು ಕಾರಣವೂ ಇದೆ. ಅದೇನು ಅಂತ ತೋರಿಸ್ತೀವಿ. ಅದಕ್ಕೂ ಮುನ್ನ ಆಗಿದ್ದೇನು, ಸತ್ತವನು ಯಾರು, ಅವನ ಹಿನ್ನೆಲೆ ಏನು, ಈ ರಕ್ಕಸರ ಕ್ರೌರ್ಯ ಹೇಗಿತ್ತು ಅನ್ನೋದನ್ನ ಮೊದಲು ನೋಡ್ಬಿಡೋಣ. 30ಕ್ಕೂ ಹೆಚ್ಚು ಬಾರಿ ಕೊಚ್ಚಿ ಪಿಕ್ಲು ಶಿವನನ್ನ ಕೊಂದಿದ್ದೇಕೆ? ಎಂಎಲ್ಎ ಬೈರತ್ತಿ ಲಿಂಗ್ 1 ವರ್ಷದಿಂದ ಹತ್ಯೆಗೆ ಪ್ಲಾನ್. ಅಂದ ಹಾಗೆ ಇದು ಹಲಸೂರು ಕೆರೆ ಸಮೀಪದ ಭಾರತೀ ನಗರ. ಇದೇ ಭಾರತೀ ನಗರ ಏರಿಯಾದ ಜನ ಇನ್ನೇನು ನಿದ್ದೆಗೆ ಜಾರಬೇಕು ಅನ್ನೋ ಅಷ್ಟ್ರಲ್ಲಿ ಎಲ್ಲರೂ ಮನೆಯಿಂದ ಹೊರ ಓಡಿ ಬಂದಿದ್ರು. ಏನಾಯ್ತು ಅಂತ ನೋಡೋ ಅಷ್ಟ್ರಲ್ಲಿ ವ್ಯಕ್ತಿಯನ್ನ ಅತಿ ಭಯಾನಕವಾಗಿ ಕೊಲೆ ಮಾಡಿಬಿಟ್ಟಿದ್ರು. ಮುಖ ಮೂತಿಯು ನೋಡದೆ ಮನಸೋಗಿಚ್ಚೆ ಎಳನೀರು ಕೊಚ್ಚಿ ಹಾಕಿದಂತೆ ಕೊಚ್ಚಿ ಹಾಕ್ಬಿಟ್ಟಿದ್ರು. ಇಡೀ ಏರಿಯಾದವರೆಲ್ಲ ದಂಗಾಗಿ ಹೋಗಿದ್ರು. ಕೆಲವರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರು. ತಕ್ಷಣವೇ ಸ್ಥಳಕ್ಕೆ ಭಾರತೀ ನಗರ ಪೊಲೀಸರು ಆಗಮಿಸಿದ್ರು. ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಎಂಟ್ರಿ ಕೊಟ್ಟಿದ್ರು. ಅಟ್ ದಿ ಸೇಮ್ ಟೈಮ್ ಸೋಕೋ ಟೀಮ್ ಕೂಡ ಸ್ಥಳದಲ್ಲಿ ಫುಲ್ ಆಕ್ಟಿವ್ ಆಗಿತ್ತು. ಸ್ಥಳದಲ್ಲಿ ಬಿದ್ದಿರೋ ವಸ್ತುಗಳನ್ನ ಸಂಗ್ರಹಿಸಿಕೊಂಡಿದ್ರು. ಏನಾದ್ರೂ ಕ್ಲೂ ಸಿಗತ್ತಾ ಅಂತ ಇಂಚಿಂಚು ಬಿಡದೆ ತಡಕಾಡಿದ್ರು. ಕೊಲೆಯಾಗಿ ಹೋಗಿರೋ ವ್ಯಕ್ತಿಯ ಹಿನ್ನೆಲೆಯನ್ನು ಕೆದಕೋಕೆ ಮುಂದಾಗಿದ್ರು. ಆಗ ಗೊತ್ತಾಗಿದ್ದೆ ಇವನು ಹಲಸೂರಿನ ರೌಡಿ ಶೀಟರ್ ಅನ್ನೋದು. ಹಲಸೂರು ಕೆರೆಯ ಭಾರತೀ ನಗರದಲ್ಲಿ ಕೊಲೆಯಾಗಿ ಹೋಗಿರೋ ಈತನ ಹೆಸರು ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ. ವಯಸ್ಸು 40 ವರ್ಷ. ಇದೀಗ ಬೀದಿ ಹೆಣವಾಗಿ ಹೋಗಿರೋ ಬಿಕ್ಲು ಶಿವ ಏನ್ ಸುಮ್ನೆ ಅಲ್ಲ. ಏರಿಯಾದಲ್ಲಿ ತನ್ನದೇ ಆದ ಗ್ಯಾಂಗ್ ಕಟ್ಕೊಂಡು ಮೆರೆದಾಡ್ತಿದ್ದ. ಇದು ನನ್ನ ಏರಿಯಾ, ಇಲ್ಲಿ ನಂದೇ ಎಲ್ಲ, ಇಲ್ಲಿ ನಾನೇ ಬಾಸು, ನಾನೇ ಕ್ಲಾಸು, ನಾನು ಹೇಳಿದ್ದು ಫೈನಲ್ ಅಂತ ಅಂದುಕೊಂಡಿದ್ದ. ಇತ್ತೀಚೆಗೆ ರಿಯಲ್ ಎಸ್ಟೇಟ್ಗೂ ಕೂಡ ಇಳಿದಿದ್ದ. ಇವನ ಮೇಲೆ 11ಕ್ಕೂ ಹೆಚ್ಚು ಪ್ರಕರಣಗಳಿದ್ದು. ಹೀಗಿದ್ದವನನ್ನ ಜುಲೈ 15ನೇ ತಾರೀಕು ಹಂತಕರು ಬರ್ಬರವಾಗಿ ಕೊಲೆ ಮಾಡಿಬಿಟ್ಟಿದ್ದಾರೆ. ಇವರು ನಮ್ಮ ಭಾರತೀನಗರ್ ಪೊಲೀಸ್ ಸ್ಟೇಷನಲ್ಲಿ ರೌಡಿ ಶೀಟ್ ರೀ. ಅವರು 2006 ರೌಡಿ ಶೀಟ್ ಓಪನ್ ಮಾಡಿದ್ದಾರೆ. ಸೊ ಈವನ್ ರೀಸೆಂಟಾಗಿ ರೌಡಿ ಪರೇಡ್ ಎಲ್ಲ ಮಾಡಿದ್ರು ಬಂದರು ಅವರು. ಅದು ಬ್ಯಾಕ್ಗ್ರೌಂಡ್ ಅವ್ರದ್ದು ಒಂದು 11 ಕೇಸಸ್ ಇದೆ ಅವ್ರ ಮೇಲೆ. ಸೊ ಈಗ ನೋಡ್ತಾ ಇದೀವಿ ಯಾವ ಆಂಗಲಲ್ಲಿ ಯಾರು ಮಾಡಿದಾರೆ ಅಂತ ಹೇಳ್ಬಿಟ್ಟು ನಾವು ಅದು ನೋಡ್ತಾ ಇದ್ವಿ, ಅದು ಚೆಕ್ ಮಾಡ್ತಾ ಇದ್ವಿ. ಈ ಬಿಕ್ಲು ಶಿವನಿಗೆ ಅದಾಗಲೇ ಸೂಚನೆ ಸಿಕ್ಕಿತ್ತು. ಅದಾಗಲೇ ಕೊಲೆ ಬೆದರಿಕೆ ಬಂದಿತ್ತು. ಹೀಗಾಗಿ ಬಿಕ್ಲು ಶಿವ ಜೀವ ಉಳಿಸಿಕೊಂಡು ಮನೆಯಲ್ಲಿ ಜೋಪಾನವಾಗಿ ಇದ್ದುಬಿಟ್ಟಿದ್ದ. ಹೊರಗಡೆ ಕಾಣಿಸ್ಕೊಂಡ್ರೆ ಖಲ್ಲಾಸ್ ಮಾಡಿಬಿಡ್ತಾರೆ ಅಂತ ಈ ಬಿಕ್ಲು ಶಿವ ಅಮ್ಮನ ಬಳಿ ಹೇಳ್ಕೊಂಡಿದ್ದ. ಕುಟುಂಬಸ್ಥರಿಗೂ ಹೊರಗಡೆ ಹೋಗದಂತೆ ಹೇಳಿದ್ದ. ಆದರೆ ಇವನ ಬ್ಯಾಡ್ ಲಕ್,
ಜುಲೈ 15ನೇ ತಾರೀಕು ರಾತ್ರಿ 8:15 ಸುಮಾರಿಗೆ ಮನೆಗಿಂದ ಹೊರಬಂದಿದ್ದಾನೆ. ತನ್ನ ಮನೆಯ ಪಕ್ಕದ ಹೋಟೆಲ್ ಮುಂದೆ ಈ ಬಿಕ್ಲು ಶಿವ ದಮ್ ಹೊಡಿತಾ ನಿಂತಿದ್ದಾನೆ. ಕಾರ್ ಡ್ರೈವರ್ ಹಾಗೂ ಬಾಡಿ ಗಾರ್ಡ್ ಜೊತೆ ಮಾತನಾಡ್ತಿದ್ದ. ಯಾವುದೇ ಟೆನ್ಷನ್ ಇಲ್ಲದೆ ಸುಮ್ಮನೆ ನಿಂತಿದ್ದ. ಈ ವೇಳೆ ಇದೇ ಸ್ಕಾರ್ಪಿಯೋದಲ್ಲಿ ಬಂದ ಕಿರಣ್ ಅಂಡ್ ಗ್ಯಾಂಗ್ ಏಕಾಏಕಿ ಬಿಕ್ಲು ಶಿವನ ಮೇಲೆ ದಾಳಿ ಮಾಡಿದ್ದಾರೆ. ಬಿಕ್ಲು ಶಿವ ತಪ್ಪಿಸಿಕೊಂಡು ಓಡಿದ್ರು ಬಿಡದೆ ಅಟ್ಟಾಡಿಸಿ ಕೊಚ್ಚಿ ಹಾಕಿದ್ದಾರೆ. 2 ಕಾರಿನ ಮಧ್ಯೆ ಎಡವಿ ಬಿದ್ದ ಬಿಕ್ಲು ಶಿವನನ್ನ ಮನಸೋಗಿಚ್ಚೆ ಕೊಚ್ಚಿ ರಕ್ತ ಚಿಮ್ಮಿಸಿ ಎಸ್ಕೇಪ್ ಆಗಿದ್ದಾರೆ. ನಮ್ಮ ಉಯಿರ್ ಪ್ರಾಣಕ್ಕೆ ಅಭಯ ಆಗಿದೆ. ಮಮ್ಮಿ ನೀವು ಮನೆ ಒಳಗೆ ನೋಡ್ಕೋಬೇಕು, ಮಕ್ಕಳನ್ನ ಆಚೆ ಹೋಗ್ಬೇಡ, ನೈಟಲ್ಲಿ ಆಚೆ ಹೋಗ್ಬೇಡ, ಎಷ್ಟಾಗ ಸೇಫ್ಟಿಗೆ ಯಾರನ್ನ ಬಂದು ಬ್ಯಾಗಲ್ಲಿ ತಟ್ಟಿದ್ರು ನೀವು ಬಂದು ಕ್ಯಾಮ್ರಾ ಎಲ್ಲ ನೋಡಿ, ನಿಂಗೆ ಪರಿಚಯವಾಗಿದ್ರೆ ಬಾಗಿಲು ಓಪನ್ ಮಾಡಿ, ಪೊಲೀಸ್ ಅವ್ರು ಬಂದು ಕೇಳಿದ್ರು ನೀವು ಬಾಗಿಲು ತೆಗಿಬೇಡಿ ಅಂತ ಗ್ರಿಲ್ಲೆಲ್ಲ ಇವಾಗ ನಮ್ಗೆ ಹಾಕಿಕೊಟ್ಟ. ಅದಕ್ಕೆ ನಾವು ಮನೆ ಒಳಗೆ ತುಂಬ ಸೇಫ್ಟಿಯಾಗಿದ್ದೀವಿ. ಇದ್ರೆ ಹಂಗಿಂಗುವಾಗ ಇವ್ನಿಗೆ ರೋಡಲ್ಲಿ ಅನ್ಯಾಯ ಆಯ್ತಲ್ಲ ಸರ್. ಡ್ರೈವರ್ ಮುಂದೆ ಬಿಟ್ಟು ಬಿಕ್ಲುವಿನ ಕಥೆ ಮುಗಿಸಿದ್ರ. ಈ ಬಿಕ್ಲು ಶಿವ ಕೊಲೆಗೂ ಮುನ್ನ ಫುಲ್ ಟೆನ್ಷನ್ ಆಗಿದ್ದ. ಎಲ್ಲೋ ಹೋಗ್ಬೇಕು, ಯಾರನ್ನೋ ಮೀಟ್ ಮಾಡಬೇಕು ಅಂತ ಡ್ರೈವರ್ಗಾಗಿ ಕಾಯ್ತಾಗಿದ್ದ. ಆದ್ರೆ ಡ್ರೈವರ್ ಬಂದಿರ್ಲಿಲ್ಲ, ಕಾರ್ ಕೀ ಕೊಟ್ಟಿರ್ಲಿಲ್ಲ. ಕೊನೆಗೆ ಕೋಪಗೊಂಡಾಗಿ ಬಿಕ್ಲು ಶಿವ ಡ್ರೈವರ್ಗೆ ಬೈದಿದ್ದಾನೆ. ಬೇಗ ಮನೆ ಹತ್ರ ಬಾ ಅಂತ ಕರೆದಿದ್ದಾನೆ. ಡ್ರೈವರ್ ಕೂಡ ಮನೆ ಬಳಿ ಬಂದಿದ್ದಾನೆ. ಆದ್ರೆ ಡ್ರೈವರ್ ಬಳಿ ಕೀ ತಗೋಬೇಕು ಅಂತ ಹೊರಬಂದಾಗಿ ಬಿಕ್ಲು ಶಿವನಿಗೆ ಅದೇ ಕೊನೆ ಕ್ಷಣ ಆಗೋಗಿದೆ. 7 ಗಂಟೆಗೆ ಏನೋ ನಾನು ಮನೇಲಿ ಕೆಲಸ ಮಾಡ್ತಾಯಿದ್ದೆ. ಓನ್ ಕೂಗಾಡ್ದ. ನಾನು ಕರೆದ್ಬಿಟ್ಟು ಏನಕ್ಕೆ ಈ ಥರ ಕೂಗಾಡ್ತಿ ಅಂತ. ಇಲ್ಲ ಮಮ್ಮಿ, ನಾನು 10 ಗಂಟೆಗೆ ಇದಕ್ಕೆ ಮೀಟಿಂಗ್ ಹೋಗಬೇಕು, ಕಾರ್ ಇದು ವಾಶ್ ಮಾಡಿಬಿಟ್ಟು ತಗೊಂಡು ಬಾ ಹೇಳಿದೆ. ಅವ್ನ ಗಾಡಿನೂ ವಾಶ್ ಮಾಡಿ ತಂದುಬಿಟ್ಟಿಲ್ಲ, ಕೀನು ತಂದು ಕೊಟ್ಟಿಲ್ಲ. ಕೇಳಿದೆ ಇವಾಗ ಬರ್ತೀನಿ ಇವಾಗ ಬರ್ತೀನಿ ಅಂತ. ಆಯಿತು, 1 ಗಂಟೆ ಆಯಿತು, ಕೀರೇ ತಗೊಂಡು ಬಂದಿಲ್ಲ. ವಿಡಿಯೋ ಕಾಲ್ ಮಾಡಿನ ಹೇಳ್ದ. ವಿಡಿಯೋ ಕಾಲ್ ಮಾಡುವಾಗ ಮನೇಲಿ ಮಲ್ಕೊಂಡಿದ್ದ. ಅದಕ್ಕೆ ಅವನು ಕೂಗಾಡ್ದ, ಏನು ನೀನು ವಿಡಿಯೋ ಮನೇಲಿ ಮಾಡ್ಕೊಂಡು ಯಾಕೆ ತಂದಿಲ್ಲ ಅಂತ ಕೇಳ್ದ. ಸರಿ, ನಾನು ಕೆಳಗಡೆ ಬಂದು ತಗೊಳ್ತೀನಿ, ನೀನು ಕೆಳಗಡೆ ತಗೊಂಡು ಬಾ ಅಂತ ನಮ್ಮ ಮಗ ಇಲ್ಲಿ ಸಡನ್ ಮಾತಾಡ್ಕೊಂಡು ನಿಂತವನ ಸರ್ರನ್ ಕೆಳಗಡೆ ಇಳಿದು ಹೋದ. ಈ ಬಿಕ್ಲು ಶಿವನನ್ನ ಹೊಡಿಬೇಕು ಅಂತ ಜಗ್ಗ ಅಂಡ್ ಕಿರಣ್ ಗ್ಯಾಂಗ್ ಹೊಂಚಾಕಿ ಕಾಯ್ತಾಗಿತ್ತು. ಅದು ಕೂಡ ಕಳೆದ 1 ವರ್ಷಗಳಿಂದ ಬಿಕ್ಲು ಶಿವನ ಕಥೆ ಮುಗಿಸೋಕೆ ಮುಂದಾಗಿದ್ರು. ಆದ್ರೆ ಬಿಕ್ಲು ಶಿವ ಮಾತ್ರ ಒಂಟಿಯಾಗಿ ಸಿಕ್ಕಿರ್ಲಿಲ್ಲ. 2-3 ಬಾರಿ ಅದಾಗಲೇ ಬಿಕ್ಲು ಶಿವ ಹಂತಕರ ಗೇಟಿಗೆ ಸಿಲುಕದೆ ತಪ್ಪಿಸಿಕೊಂಡಿದ್ದ. ಬಳಿಕ ಮನೆಯಿಂದ ಹೊರಬರದೆ ಸೇಫ್ ಆಗಿ ಗೂಡು ಸೇರ್ಬಿಟ್ಟಿದ್ದ. ಯಾವಾಗ ಮನೆಯಿಂದ ಹೊರಬರ್ತಾನೆ, ಎಲ್ಲಿಗೆ ಹೋಗ್ತಾನೆ ಅನ್ನೋದು ಡ್ರೈವರ್ಗೆ ಮಾತ್ರ ಗೊತ್ತಿತ್ತು. ಹೀಗಾಗಿ ಈ ಜಗ್ಗ ಅಂಡ್ ಗ್ಯಾಂಗ್ ಚಾಲಕನನ್ನ ಟ್ರ್ಯಾಕ್ ಮಾಡಿದ್ದಾರೆ. ಮನೆಯಿಂದ ಬಿಕ್ಲು ಶಿವ ಹೊರಬಂದಾಗ ಮಾಹಿತಿ ಕೊಡಬೇಕು ಅಂತ ಡ್ರೈವರ್ಗೆ ಹೇಳಿದ್ದಾರೋ ಏನೋ. ಡ್ರೈವರ್ ಬಳಿ ಕೀ ಪಡೆಯೋಕೆ ಬಂದಾಗ್ಲೇ ಬಿಕ್ಲು ಶಿವ ಅತಿ ಭಯಾನಕವಾಗಿ ಕೊಲೆಯಾಗಿ ಹೋಗಿದ್ದಾನೆ. ಫುಲ್ ಗುಂಪು ಯಾರು ಕೇಳಿದ್ರೆ ಒಬ್ಬರು ಆಕ್ಸಿಡೆಂಟ್ ಆಯಿತು ಅಂತಾರೆ, ಒಬ್ಬರು ಒಂದು ಇಲ್ಲ ಹೊಡೆದಿದ್ದಾನೆ, ಸ್ಪಾಟಲ್ಲಿ ಹೋಗ್ಬಿಟ್ಟಿದ್ದಾರೆ. ನನಗೆ ನಮ್ಮ ಮಗನ ಮಾಡಿಬಿಟ್ಟಿದ್ದಾನೆ, ನಮ್ಮ ಗಂಡು ಮಾಡಿ ಬಂದು ಕೇಳಿ ಹೊಡೆದೆ. ಮಗನದು ಕ್ಯಾಪ್ ಒಂದು ಕಡೆ ಹಂಗೆ ಬಿದ್ದುಬಿಟ್ಟಿದೆ. ಇದೇನು ನನ್ನ ಮಗನ ಕ್ಯಾಪ್ ಇಲ್ಲಿ ಬಿದ್ದಿದೆ ಅಂದರೆ ನಾನು ಕ್ಯಾಪ್ ತಗೊಂಡೆ ಕೈಯಲ್ಲಿ. ಎಲ್ಲನೂ ಬಿಸಿ ನೋಡಿಬಿಟ್ರೆ ನಮ್ಮ ಮಗ ಹಿಂಗೆ ಮಲಗಿದ್ದಾನೆ ಸರ್. ಅವ್ರಿಗೆಲ್ಲ ಎಷ್ಟೊಂದು ಕೊಡೋರಾದ್ರೆ ಈ ರೀತಿ ಕೆಟ್ಟವರು ಕೂಡ ಇಷ್ಟು ಸಾವು ಹಾಕೋರು ಸರ್. ಈ ಬಿಕ್ಲು ಶಿವನನ್ನ ಹೇಗೆ ಕೊಲೆ ಮಾಡಿದ್ರು ಅಂದ್ರೆ ಮುಖವನ್ನೇ ಕೊಚ್ಚಿ ಹಾಕಿದ್ರು, ಹೊಟ್ಟೆಯನ್ನ ಬಗೆದು ಹಾಕಿದ್ರು. ಇಷ್ಟೇ ಅಲ್ಲ, ಮರ್ಮಾಂಗಕ್ಕೂ ಹೊಡೆದಿದ್ದಾರೆ. ಮಗನ ಭಯಾನಕ ಕೊಲೆಯ ದೃಶ್ಯವನ್ನ ನೋಡಿ ತಾಯಿಗೆ ಜೀವವೇ ಹೋದಂತಾಗಿದೆ. ಫುಲ್ ಕೈ ಹೊಟ್ಟೆ ಎಲ್ಲ ಕಿಲ್ದು ಎಲ್ಲ ಪಾರ್ಟ್ಸ್ ಎಲ್ಲ ಹಾಕ್ಬಿಟ್ಟಿದೆ. ಅದು ನಾವು ಬಾಯಿ ಬಿಟ್ಟು ಹೇಳ್ಬಾರ್ದು, ಯೂರಿನ್ ಕಡೆನೂ ಕಟ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಕೈ ಕೊದ್ದಂಗೆ ಕದ್ದಾಗಿ ಹಾಸ್ಪಿಟಲ್ ತಂಗೆ. ಏನು ಸರ್ ಅಷ್ಟೊಂದು ದೋಷನಾ? ಆ ಥರ ನಮ್ಮ ಮಗ ಇಲ್ಲ ಸರ್. ಅವನು ಉಂಡು, ಅವ್ನ ಬಿಸ್ನೆಸ್ ಉಂಡು, ಅವನ ಹೊಟ್ಟೆಗೆ ತುಂಬಿಲ್ಲ ಅಂದ್ರೂ ಮತ್ತವರು ಕೊಡ್ತಾರೆ ಸರ್. ಅಷ್ಟು ಕೆಟ್ಟವು ನಮ್ಮ ಮಗ ಇಲ್ಲ ಸರ್. ಅಂಥವನಿಗೆ ನೀವು ಎಲ್ಲರೂ ಸೇರಿ ಒಂದು ನ್ಯಾಯ ಕೊಡಲೇಬೇಕು ಸರ್. ಈ ಬಿಕ್ಲು ಶಿವ ಹಾಗೂ ಜಗ್ಗನ ನಡುವೆ ಗಲಾಟೆ ಆಗಿರೋದು ಹುಡುಗರಿಗೆ ಗೊತ್ತಿತ್ತು, ಬಿಕ್ಲು ತಾಯಿಗೂ ಗೊತ್ತಿತ್ತು. ಹೀಗಾಗಿ ಬಿಕ್ಲು ಶಿವ ಜೋಪಾನವಾಗಿ ಓಡಾಡ್ಕೊಂಡಿದ್ದ. ಆದ್ರೆ ಬಿಕ್ಲು ಶಿವನ ಹತ್ಯೆಗೆ ಮಾಸ್ಟರ್ ಪ್ಲಾನ್ ಹಾಕಿದ್ದ ಜಗ್ಗನ ಬಾಮೈದ ಕಿರಣ್ ಇದೀಗ ಬಿಕ್ಲುವಿನ ಉಸಿರನ್ನೇ ನಿಲ್ಲಿಸಿಬಿಟ್ಟಿದ್ದಾನೆ.
ಒಂದೂವರೆ ಎಕರೆ ಭೂಮಿಗಾಗಿ ಜಂಗಿ ಕುಸ್ತಿ. ಜಗ್ಗನ ಗೇರಿಯಾಗೆ ನುಗ್ಗಿ ಕಾಂಪೌಂಡ್ ಪುಡಿಗೈದಿದ್ದ ಬಿಕ್ಲು. ಅದು ಬಿದರಹಳ್ಳಿ ಹೋಬಳಿಯ ಕಿತ್ತಗನೂರು. ಆ ಗ್ರಾಮದಲ್ಲಿ 1.5 ಎಕರೆಯಷ್ಟು ಜಮೀನು ಇದೆ. ಆ ಜಮೀನಿಗೆ ಮೂವರು ಮಾಲೀಕರು. ಅವರಲ್ಲಿ ನದಾಫ್ ಎಂಬಾತನ ಬಳಿ ಈ ಬಿಕ್ಲು ಶಿವ ಅಗ್ರಿಮೆಂಟ್ ಹಾಕಿಸಿಕೊಂಡಿದ್ದ. ಮತ್ತೊಬ್ಬ ಮಾಲೀಕನಿಂದ ರವಿ ಎಂಬಾತ ಅಗ್ರಿಮೆಂಟ್ ಹಾಕಿಸಿಕೊಂಡಿದ್ದ. ಆ ರವಿ ಎಂಬಾತನ ಬೆನ್ನ ಹಿಂದೆ ಗಿದ್ದಿದ್ದೆ ಈ ಜಗದೀಶ್ ಅಲಿಯಾಸ್ ಜಗ್ಗ. ಹೆಣ್ಣೂರಿನಲ್ಲಿ ಡಾನ್ ರೇಂಜ್ಗೆ ಹವಾ ಮಾಡ್ತಿದ್ದ ಜಗ್ಗ. ಪರಿಸ್ಥಿತಿ ಹೀಗಿರುವಾಗ 1.5 ಎಕರೆ ಜಮೀನಿಗೆ ರವಿ ಎಂಬಾತ ಕಾಂಪೌಂಡ್ ಹಾಕ್ಬಿಟ್ಟಿದ್ದ. ಈ ವೇಳೆ ಕೋಪಗೊಂಡಾಗಿ ಬಿಕ್ಲು ಶಿವ ಹುಡುಗರನ್ನ ಕರೆದುಕೊಂಡು ಹೋಗಿ ಕಾಂಪೌಂಡ್ ಧ್ವಂಸ ಮಾಡಿದ್ದ. ಕಾಂಪೌಂಡ್ ಧ್ವಂಸ ಮಾಡ್ತಿದ್ದಂತೆ ನಮ್ಮ ಏರಿಯಾಗೆ ಬಂದು ಬಿಕ್ಲು ಶಿವ ರಿಯಲ್ ಎಸ್ಟೇಟ್ ಮಾಡ್ತಿದ್ದಾನೆ ಅಂತ ಜಗ್ಗ ಅಂಡ್ ಜಗ್ಗನ ಬಾಮೈದ ಕಿರಣ್ ಫುಲ್ ಗರಂ ಆಗಿದ್ದಾರೆ. ಒಮ್ಮೆ ಅದೇ ಜಮೀನಿನ ವಿಚಾರಕ್ಕೆ ಕಿರೀಕ್ ಸಹ ಆಗಿತ್ತು. ಆ ದೃಶ್ಯ ಬೇಕಿದು. ರೌಡಿ ಆಗಿದೆಯಾ ಅಂತ வந்து ரவுடி நான் சொல்ல ஜகா வந்து இந்த ஏரியாக்கு ஆளுங்க இருக்கு. இந்த ஏரியாக்குலாம் கிங் ஜகா தான். நீ ஏன் அவர் பிசினஸ் மேன்? ஏய் நாய்ப்பா நாய்ப்பா நம்ம ஃப்ரெண்டுன்றதுனால உனக்கு போய்டுறீங்க. எந்த இல்லை என்ன பண்ணுறேன் வேலை பண்ணுறோம். நான் முடிஞ்சதை பார்த்துக்கிறேன். ஐய் ரவி என்ன பின்ன என்ன பின்ன ಐ ಕೆಲಸ ಮಾಡಿ. ಈ ವಿಡಿಯೋದಲ್ಲಿ ಟೋಪಿ ಹಾಕೊಂಡು ಲುಕ್ ಕೊಡ್ತಿದ್ದಾನೆ ಅಲ್ವಾ? ಈತನೇ ಭಾರತಿ ನಗರದಲ್ಲಿ ಕೊಲೆಯಾಗಿ ಹೋಗಿರೋ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ. ಈ ಬಿಕ್ಲು ಶಿವನ ಮುಂದೆ ಆವಾಜ್ ಬಿಡ್ತಿರೋದು ಜಗ್ಗನ ಬಾಮೈದ ಕಿರಣ್. ಈ ಬಿಕ್ಲು ಶಿವನ ಹತ್ಯೆ ಪ್ರಕರಣದ ಮುಖ್ಯ ಆರೋಪಿ. ಯಾವಾಗ ಈ ರೇಂಜ್ಗೆ ಜಗ್ಗನ ಬಾಮೈದ ಕಿರಣ್ ಆವಾಜ್ ಹಾಕಿದ್ನೋ, ಯಾವಾಗ ನಿನ್ನನ್ನ ಬಿಡಲ್ಲ ಅಂತ ಕೂಗಾಡಿದ್ನೋ, ಹಾಗಾಗಿ ಬಿಕ್ಲು ಶಿವ ಒಂದು ಕೆಲಸ ಮಾಡ್ತಾನೆ. ತನ್ನ ಮೇಲೆ ಆವಾಜ್ ಹಾಕಿದ ವಿಡಿಯೋ ಸಮೇತ ಪೊಲೀಸ್ ಠಾಣೆ ಮೆಟ್ಟಿಲೇರ್ತಾನೆ. ಶಾಸಕ ಭೈರತಿ ಬಸವರಾಜ್ ಹಾಗೂ ಜಗ್ಗನ ವಿರುದ್ಧ ಕಮಿಷನರ್ಗೆ ದೂರು ಕೊಡ್ತಾನೆ. ಅವನ ಹೆಸರು ಹೇಳಿಲ್ವಲ್ಲ, ಜಗ ಹೆಸರು ಮಾತ್ರ ಹೇಳಿದಾರೆ. ಅವ್ನು ನಂಗೆ ತುಂಬಾ ಫ್ರೆಂಡ್ ಮಮ್ಮಿ. ಅವನೇ ನಮ್ಗೆ ಎಗೇನ್ಸ್ಟ್ ಆಗ್ಬಿಟ್ಟಿದ್ದಾನೆ. ಅವನೇ ಇವಾಗ ನನಗೆ ಎಗೇನ್ಸ್ಟ್ ಆಗ್ಬಿಟ್ಟೆ. ಅವನ ಹಿಂದೆ ತುಂಬಾ ಜನ ಇದ್ದಾರೆ. ಅದೆಲ್ಲ ನಿಮ್ಗೆ ಬೇಡ ಮಮ್ಮಿ. ನಿಮ್ ಹೆಸರು ಗೊತ್ತಾಗಲ್ಲ. ಆ ಜಗ ಬಂದು ನನ್ಗೆ ತುಂಬಾ ಒಳ್ಳೆಯವನು. ನಾನು ಅವನು ತುಂಬಾ ಫ್ರೆಂಡ್. ಇವಾಗ ಏನು ತುಂಬಾ ದುಡ್ಡು ಬಂತಂತ ಹಿಂಗೆ ಆಡ್ತಾ ಇದ್ದಾನೆ. ಹೋಗ್ರಿ, ಅವ್ರ ಹಿಂದೆ ದೊಡ್ಡವರೆಲ್ಲ ಇದ್ದಾರೆ ಮೇಡಮ್. ನಾನು ಅದೆಲ್ಲ ನಿಮ್ಗೆ ಬೇಕಾಗಿಲ್ಲ. ನಿಮ್ಮ ಮನೆ ಕೆಲಸ ನೋಡಿ, ನಾನು ಆಚೆ ನೋಡ್ಕೊಡ್ತೀನಿ. ಫ್ಯಾಮಿಲಿ ಮಾತ್ರ ಹುಷಾರು ಯಾವಾಗೂ ಮಮ್ಮಿ, ಫ್ಯಾಮಿಲಿ ಹುಷಾರು. ಕಿತ್ತಗನೂರಿನಲ್ಲಿರೋ 1.5 ಎಕರೆ ಜಮೀನಿನಲ್ಲಿ ಯಾವಾಗ ಜಗ್ಗ ಅಂಡ್ ಬಿಕ್ಲು ವೈರಿಗಳಂತೆ ಆಗ್ತಾರೋ ಆಗ್ಲೇ ನೋಡಿ ಭೈರತಿ ಬಸವರಾಜ್ ಹೆಸರು ತಳುಕು ಹಾಕಿಕೊಳ್ಳೋದು. ಇಲ್ಲಿಂದಲೇ ಭೈರತಿ ಬಸವರಾಜ್ ಹಾಗೂ ಜಗದೀಶ್ ಅಲಿಯಾಸ್ ಜಗ್ಗಿಯ ನಂಟಿನ ವಿಷಯ ಹೊರಬರೋದು. ಯಾಕಂದ್ರೆ ಭೈರತಿ ಬಸವರಾಜ್ಗೆ ಈ ಜಗ್ಗ ಅತ್ಯಾಪ್ತ. ಭೈರತಿ ಬಸವರಾಜ್ ಜೊತೆ ಆಗಾಗ ಕಾಣಿಸಿಕೊಳ್ತಿದ್ದ, ಓಡಾಡ್ತಿದ್ದ. ಭೈರತಿ ಬಸವರಾಜ್ಗೂ ಜಗ್ಗನಿಗೂ ಪರಿಚಯ ಇದೆ ಅನ್ನೋದಕ್ಕೆ ಕೆಲ ಫೋಟೋಗಳು ಕೂಡ ಸಾಕ್ಷಿ ಹೇಳ್ತಿವೆ. ಶಾಸಕ ಭೈರತಿ ಬಸವರಾಜ್ ಜೊತೆ ಕುಂಭಮೇಳಕ್ಕೆ ಹೋಗಿದ್ದ ಜಗ್ಗನ ಫೋಟೋ ಬಿಕ್ಲು ಕೊಲೆ ಬಳಿಕ ವೈರಲ್ ಆಗ್ತಿದೆ. ಭೈರತಿ ಬಸವರಾಜ್ ಆತ್ಮೀಯರಾಗಿದ್ದ ಮಾಜಿ ಇಬ್ಬರು ಕಾರ್ಪೊರೇಟರ್ಗಳಾದ ಜೆಪಿ ಪ್ರಕಾಶ್ ಮತ್ತು ಶ್ರೀಕಾಂತ್ ಜೊತೆ ಜಗ್ಗ ಓಡಾಡ್ತಿದ್ದ. ಈ ನಡುವೆ ಭೈರತಿ ಬಸವರಾಜ್ ಜೊತೆ ಸಂಪರ್ಕ ಹೊಂದಿದ್ದ ಜಗ್ಗ ಕುಂಭಮೇಳಕ್ಕೂ ಹೋಗಿದ್ದ. ಹೀಗಾಗಿ ಭೈರತಿ ಬಸವರಾಜ್ ಜಗ್ಗನ ಬೆನ್ನ ಹಿಂದೆ ಇದ್ದಾರೆ. ಅವರ ಪಾತ್ರ ಆಗಿರಬಹುದು ಅಂತ ಪೊಲೀಸರು ಶಾಸಕರನ್ನು ಆರೋಪಿಯನ್ನಾಗಿ ಮಾಡಿದ್ದಾರೆ. ಇಲ್ಲ ಸರ್, ಅದೆಲ್ಲ ಅವ್ರೇ ಹಾಕೊಂಡಿದ್ರು ಸರ್. ಪೊಲೀಸ್ ಅವ್ರು ಹಾಕೊಂಡಿದ್ರು ಸರ್. ಇವ್ರು ಕೇಳಿದ್ರೆ ನೀ ಮೊಬೈಲಲ್ಲಿ ಮಾತಾಡ್ತಿದ್ಯಾ, ಅದೆಲ್ಲ ನನಗೆ ಒಂಥರ ಭಯ ತೋರ್ಸರ್. ನನ್ನ ಹೆಸರು ಅಷ್ಟು ನಾನು ತುಂಬಾ ಟೆನ್ಷನ್ ಅಂದ್ರೆ ನನ್ನ ಜ್ಞಾಪಕನೇ ನಮಗಿಲ್ಲ ಸರ್. ಅವತ್ತು ಅವ್ರ ಹೆಸರು ಹೇಳ್ತಾರೆ, ಇವನ ಹೆಸರು ಹೇಳಿದಾನಮ್ಮ, ಇವನ ಹೆಸರು ಅವ ಏನೋ ನನ್ನ ಅಣ್ಣಿರ್ಬೇಕೋ ಏನೋ ಗೊತ್ತಿಲ್ಲ ಸರ್. ನೋಡಿ, ನಮ್ಮ ಸೊಸೆ ಅಣ್ಣನ ಅಲ್ಲೇ ಇದ್ರು, ನನ್ನ ಜೊತೆಲಿ ಇದ್ರು.
ಜಮೀನು ವಿಚಾರಕ್ಕೆ ಗಲಾಟೆ ಆದ ಬಳಿಕ ಬಿಕ್ಲು ಶಿವ ಹೆದರಿದ್ದ. ಜೀವ ಭಯ ಆಗಿದೆ ಅಂತಲೂ ಸ್ಟೇಷನ್ಗೆ ಹೋಗಿದ್ದ. ಹೀಗಿದ್ದರೂ ಜಗ್ಗನ ಗ್ಯಾಂಗ್ ಪಕ್ಕಾ ಪ್ಲಾನ್ ಮಾಡಿ ಹೊಂಚು ಹಾಕಿ ಕೊಲೆ ಮಾಡಿದೆ. ಈ ಕೊಲೆ ಕೇಸ್ನಲ್ಲಿ 5 ಅರೆಸ್ಟ್ ಮಾಡಲಾಗಿದೆ. ಅಲ್ಲದೆ ಎಫ್ಐಆರ್ ನಲ್ಲಿ ಭೈರತಿ ಬಸವರಾಜ್ರನ್ನ 5ನೇ ಆರೋಪಿ ಅಂತ ಉಲ್ಲೇಖ ಮಾಡಿದ್ದಾರೆ. ಬಟ್ ಶಾಸಕ ಭೈರತಿ ಬಸವರಾಜ್ ನನಗೂ ಈ ಕೇಸ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ದೇವರ ಮೇಲೆ ಆಣೆ ಮಾಡ್ತಿದ್ದಾರೆ. ಯಾವ ಜಮೀನು ಎಲ್ಲಿ ಮಾಡಿದ್ದಾರೆ, ಯಾವುದು ಏನು ಅಂತ ಒಂದು ಸಣ್ಣ ಮಾಹಿತಿ ಕೂಡ ನನಗೆ ಗೊತ್ತಿಲ್ಲ. ಸಣ್ಣ ಮಾಹಿತಿನೂ ಕೂಡ ಗೊತ್ತಿಲ್ಲದೆ ಸುಮ್ಮನೆ ಈ ರೀತಿಯಾದಂಥ ಆರೋಪಗಳು ಮಾಡಿದ್ರೆ ನಾನು ಏನು ಮಾಡ್ಬೇಕು ಹೇಳಿ. ನಾನು ಶಿಕ್ಷದ ಧರ್ಮಸ್ಥಳ ಮಂಜುನಾಥನ ಮೇಲೆ ಹಣೆ ಕೇಳಿದ್ರೆ ಇದ್ರ ಬಗ್ಗೆ ನನಗೆ ಒಂದು ಮಾಹಿತಿ ಕೂಡ ಇಲ್ಲ, ಯಾವುದು ಕೂಡ ಇಲ್ಲ. ಆದರೂ ಕೂಡ ಎಲ್ಲ ಒಂದು ಕಡೆ ಈ ರೀತಿಯಾದಂಥ ಆಪಾದನೆ ಮಾಡಿ ಈ ರೀತಿಯಾಗಿ FIR ಮಾಡಿ ಈ ರೀತಿಯಾಗಿ ಮಾಡಿದ್ರೆ ನಾವು ರಾಜಕಾರಣದಲ್ಲಿ ಯಾವ ರೀತಿ ಈಗ ಪ್ರಕರಣ ಆಗಿದೆ ಸರ್, ಅದಕ್ಕೆ ಮುಂದೆ ನಡೆ ನಾವು ನ್ಯಾಯಾಲಯದ ಮೂಲಕ ಕಾನೂನು ಮೂಲಕ ಹೋರಾಟವನ್ನು ಮಾಡ್ತೀವಿ. ಈ ಕೇಸ್ನಲ್ಲಿ ಅದೊಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೂ ಡೌಟ್ ಬರ್ತಿದೆ. ಬಿಕ್ಲು ಶಿವನ ಕೊಲೆ ನಡೆಯೋದು ಪೊಲೀಸ್ ಇನ್ಸ್ಪೆಕ್ಟರ್ಗೆ ಗೊತ್ತಿತ್ತು. ಕೊಲೆ ಬಳಿಕ ಆ ಪೊಲೀಸ್ ಅಪ್ಪನೇ ಆರೋಪಿಗಳನ್ನ ಸರೆಂಡರ್ ಮಾಡಿಸಿರೋದು. ಘಟನೆಯನ್ನ ತಡೆಯೋದು ಬಿಟ್ಟು ಹೀಗಾಗಿದ್ದು ಎಷ್ಟು ಸರಿ ಅಂತ ಜನ ಮಾತನಾಡ್ಕೊಳ್ತಿದ್ದಾರೆ.